ಸ್ನೇಹಿತರೆ, ನಮ್ಮ ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಅವರು ಚೀನಾದ ಉಪಾಧ್ಯಕ್ಷ ಹಾನ್ ಝೆಂಗ್ ಅನ್ನ ಭೇಟಿಯಾಗಿದ್ದಾರೆ. ಇನ್ನು ಭಾರತ ಹಾಗೆ ಚೀನಾ ಮಧ್ಯೆ ಇರುವಂತಹ ಒಂದು ದ್ವಿಪಕ್ಷೀಯ ಸಂಬಂಧ ಮತ್ತಷ್ಟು ಸುಧಾರಣೆ ತಾಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ವಿದೇಶಾಂಗ ಸಚಿವರು ಎಸ್ ಜೈಶಂಕರ್ 3 ದಿನಗಳ ಕಾಲ ಚೀನಾ ಪ್ರವಾಸದಲ್ಲಿದ್ದಾರೆ. ಇನ್ನು ಇವತ್ತು ಅವರು ಚೀನಾದ ಉಪಾಧ್ಯಕ್ಷ ಹಾನ್ ಝೆಂಗ್ ಅವರನ್ನ ಭೇಟಿಯಾಗಿದ್ದಾರೆ. ಈ ಕುರಿತು ಜೈಶಂಕರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಇನ್ನು ಟಿಯಾನ್ಜಿನ್ನಲ್ಲಿ ಶಾಂಘೈ ಸಹಕಾರ ಸಂಸ್ಥೆ ಅಂದರೆ SCO ಸದಸ್ಯ ರಾಷ್ಟ್ರಗಳ ಸಭೆಯಲ್ಲಿ ಅವರು ಭಾಗವಹಿಸುತ್ತಿರುವಂಥದ್ದು. ಇನ್ನು ಎಲ್ಲ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಮಂತ್ರಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಇನ್ನು ಎಸ್ ಜೈಶಂಕರ್ ಅವರ ಭೇಟಿ ಭಾರತ ಮತ್ತು ಚೀನಾದ ನಡುವೆ ಇರುವಂತಹ ಹಲವಾರು ಪ್ರಮುಖ ವಿಚಾರಗಳಾಗಿರಬಹುದು, ಅಸಮಾಧಾನಗಳಾಗಿರಬಹುದು, ಇದೆಲ್ಲದರ ಕುರಿತು ಚರ್ಚೆಗಳಿಗೆ ಒಂದು ವೇದಿಕೆ ಆಗುತ್ತೆ, ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಜೈಶಂಕರ್ ಅವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳನ್ನು ಸುಧಾರಿಸುವ ಕುರಿತು ಹಾಗೆ ಉತ್ತಮ ರೀತಿಯ ಮಾತುಕತೆಯ ಮೂಲಕ ಎಲ್ಲವನ್ನ ಬಗೆಹರಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಅಂತ ಹೇಳಿ ಜೈಶಂಕರ್ ಅವರು ಕೂಡ ಹೇಳಿದ್ದಾರೆ. ಇನ್ನು ಕೈಲಾಸ ಮಾನಸ ಸರೋವರ ಯಾತ್ರೆಗೆ ವಿದೇಶಾಂಗ ಸಚಿವರು ಪ್ರತಿಕ್ರಿಯಿಸಿದ್ದು, ಭಾರತದಲ್ಲಿ ಇದನ್ನ ಪ್ರಶಂಸಿಸಲಾಗ್ತಾ ಇದೆ. ಅಂದರೆ ಭಾರತದಲ್ಲಿ ಇದನ್ನ ತುಂಬಾ ಉತ್ತಮ ಮನಸ್ಥಿತಿಯಿಂದ ನೋಡಲಾಗ್ತಾ ಇದೆ. ಇದು ಎರಡೂ ದೇಶಗಳ ನಡುವಿನ ಸಂಬಂಧವನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡುತ್ತೆ. ಭಾರತ ಮತ್ತು ಚೀನಾ ರಾಜತಾಂತ್ರಿಕ ಸಂಬಂಧಗಳ 75ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ವಿಷಯ ಅಂದರೆ ಸ್ನೇಹಿತರೆ, ಗಲ್ವಾನ್ ಕಣಿವೆ ಒಂದು ಘರ್ಷಣೆ ಆಯ್ತಲ್ಲ, ಇದರ ನಂತರದಲ್ಲಿ ಜೈಶಂಕರ್ ಅವರ ಮೊದಲ ಭೇಟಿ ಅಂತಲೇ ಹೇಳಿದ್ದಾರೆ. 2020ರಲ್ಲಿ ಗಲ್ವಾನ್ ಕಣಿವೆ ಸಂಘರ್ಷಣೆ ಆದ ಸುಮಾರು 5 ವರ್ಷಗಳ ನಂತರ ವಿದೇಶಾಂಗ ಸಚಿವರು ಚೀನಾವನ್ನು ತಲುಪಿದರಕ್ಕೆ ಚೀನಾಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಎರಡೂ ದೇಶಗಳ ಒಂದು ರಿಲೇಷನ್ಶಿಪ್ ಆಗಿರಬಹುದು, ಒಂದು ಸಂಬಂಧಗಳಾಗಿರಬಹುದು, ಇದೆಲ್ಲವೂ ಸುಧಾರಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಎರಡೂ ದೇಶಗಳು. ಈ ಸಂದರ್ಭದಲ್ಲಿ ಗಡಿಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುವುದು, ರಕ್ಷಣೆ, ವ್ಯಾಪಾರ ಎಲ್ಲ ವಿಷಯಗಳ ಸಂಬಂಧ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಇನ್ನು ಭಾರತ ಚೀನಾದ ಹತ್ರ ಈ ರೀತಿಯ ವಿಚಾರಗಳನ್ನು ಮಾತಾಡುತ್ತೆ ಅಂತಂದರೆ ಇದು ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಉರಿ ಅಥವಾ ಸಮಸ್ಯೆಯನ್ನು ಉಂಟು ಮಾಡಬಹುದು. ಚೀನಾ ಮತ್ತು ಪಾಕಿಸ್ತಾನದ ಮಧ್ಯೆ ಉತ್ತಮ ಸ್ನೇಹ ಇದೆ, ಒಳ್ಳೆಯ ಸಂಬಂಧ ಇದೆ. ಆದರೆ ಇದೀಗ ಪಾಕಿಸ್ತಾನ ತನ್ನ ಸ್ನೇಹಿತ ಚೀನಾ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಂಡ್ರೆ ಅಥವಾ ಭಾರತದೊಂದಿಗೆ ಉತ್ತಮ ರೀತಿಯಲ್ಲಿ ವ್ಯವಹರಿಸಿದ್ರೆ ತನಗೆ ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ಚೀನಾ ಭಾವಿಸಿ ಏನಾದರೂ ಮತ್ತೆ ಭಾರತ ಚೀನಾ ಸಂಬಂಧ ಹಾಳಾಗುವ ರೀತಿಯಾದಂತಹ ಕೆಲಸವನ್ನು ಮಾಡಿದರೂ ಕೂಡ ಮಾಡುವ ಸಾಧ್ಯತೆ ಇದೆ. Pleasure it is to meet you during my visit for the SCO Foreign Ministers meeting. India supports a successful Chinese presidency of the SCO. 谢谢阁下，我很高兴来参加上合组织外长会议期间跟您见面。印度支持中国担任上合组织轮值主席国取得成功。Excellency, our bilateral relationship, as you have noted, has been steadily improving since the meeting of Prime Minister Modi and President Xi Jinping in Kazan last October. 去年10月，莫迪总理和习主席在喀山会晤之后，双边关系稳步改善。I'm confident that my discussions on this visit will maintain that positive trajectory. 我相信这次访问当中的讨论能够保持这种的积极的方向。We have marked, Excellency, the 75th anniversary of the establishment of our diplomatic relations. The resumption of the Kailash Mansarovar Yatra is also widely appreciated in India. Continued normalization of our ties can produce mutually beneficial outcomes. 我们庆祝两国建交75周年，恢复朝圣在印度受到广泛欢迎，双边关系的继续正常化能够创造互惠结果。The international situation as we meet today, Excellency, is very complex. As neighboring nations and major economies, an open exchange of views and perspectives between India and China is very important. I look forward to such discussions during this time.